ಆತ್ಮೀಯ ವಿದ್ಯಾರ್ಥಿಗಳೇ, ಟೂಲ್ಸ್ ಆಫ್ ಸೋಷಿಯಲ್ ರಿಸರ್ಚ್ ಸಾಮಾಜಿಕ ಸಂಶೋಧನೆಯ ಉಪಕರಣಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಮೊದಲನೆಯ ಉಪಕರಣವಾಗಿ ಕಾನ್ಸೆಪ್ಟ್ಸ್ ಬಗ್ಗೆ ಕಲ್ತ್ರಿ. ಪರಿಕಲ್ಪನೆಗಳು ಅಂದರೆ ಏನು, ಅರ್ಥ, ವ್ಯಾಖ್ಯೆಗಳು ಮತ್ತು ಲಕ್ಷಣಗಳನ್ನು ತಿಳ್ಕೊಂಡ್ರಿ. ಇವತ್ತು ಸಾಮಾಜಿಕ ಸಂಶೋಧನೆಯ ಎರಡನೆಯ ಉಪಕರಣವಾದಂತಹ ಸಿದ್ಧಾಂತವನ್ನು ಕುರಿತು ಸ್ವಲ್ಪ ಮಾಹಿತಿಯನ್ನು ಪಡ್ಕೊಳ್ಳೋಣ. ಥಿಯರಿ ಅಂದರೆ ಏನು, ಅದರ ಸ್ವರೂಪ ಏನು, ಹಾಗೂ ಸಾಮಾಜಿಕ ಸಂಶೋಧನೆಯಲ್ಲಿ ಈ ಸಿದ್ಧಾಂತಗಳ ಪಾತ್ರ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಹಾಗಾಗಿ ವಿದ್ಯಾರ್ಥಿಗಳೇ, ಸಾಮಾಜಿಕ ಸಂಶೋಧನೆಯ ಎರಡನೆಯ ಉಪಕರಣ ಥಿಯರಿ. ಕಾನ್ಸೆಪ್ಟ್ ನಂತರ ಬರೋದು ಥಿಯರಿ. ಪರಿಕಲ್ಪನೆಗಳು ರಚನೆಯಾದ ನಂತರ ಎರಡನೆಯ ಹಂತ ಸಿದ್ಧಾಂತ ಅಂತೇಳಿ. ಸಿದ್ಧಾಂತವನ್ನು ವಿಜ್ಞಾನ ಮತ್ತು ಸಂಶೋಧನೆಯ ಒಂದು ಪ್ರಮುಖ ಸಾಧನ ಅಥವಾ ಉಪಕರಣ, ಪರಿಕರ ಅಂತಲೂ ಕರೀತಾರೆ. ಪ್ರಮುಖ ಉಪಕರಣ ಅಂತ ಪರಿಗಣಿಸಲಾಗಿದೆ. ಪ್ರತಿಯೊಂದು ಸಂಶೋಧನೆಯು ಒಂದು ಸಿದ್ಧಾಂತವನ್ನು ರಚಿಸುವುದರೊಂದಿಗೆ ಕೊನೆಗೊಳ್ಳುತ್ತೆ. ಅಂದರೆ ಸಂಶೋಧನೆ ಅನ್ನೋದು ಪ್ರಾರಂಭವಾಗಿ ಅಧ್ಯಯನ ಎಲ್ಲ ಮುಗಿದ ನಂತರ ಒಂದು ನಿರ್ದಿಷ್ಟ ಸಿದ್ಧಾಂತವನ್ನು ರಚನೆ ಮಾಡಿದರೆ ಆ ಸಂಶೋಧನೆ ಅನ್ನೋದು ಕೊನೆಗೊಳ್ಳುತ್ತೆ ಅಂತ. ಆಗ ಮಾತ್ರ ಸಂಶೋಧಕನ ಶ್ರಮ ಸಾರ್ಥಕ ಆಗುತ್ತೆ, ಸಂಶೋಧನೆಗೆ ಒಂದು ಪೂರ್ಣ ವಿರಾಮ ಸಿಗುತ್ತೆ. ಸಿದ್ಧಾಂತಗಳು ಸಂಶೋಧನೆಗೆ ಪರಿಕಲ್ಪನಾತ್ಮಕ ಮಾದರಿಯನ್ನು ಒದಗಿಸಿಕೊಡುತ್ತೆ. ಅದರಂತೆ ಸಂಶೋಧನೆಯು ಸಿದ್ಧಾಂತಗಳನ್ನು ರೂಪಿಸಲು ನೆರವಾಗುತ್ತೆ. ಹೀಗಾಗಿ ಸಂಶೋಧನೆ ಮತ್ತು ಸಿದ್ಧಾಂತಗಳ ನಡುವೆ ನಿಕಟ ಸಂಬಂಧ ಇದೆ. ಸಾಮಾಜಿಕ ಸಂಶೋಧನೆ ಮಾಡಬೇಕು ಅಂದರೆ ಸಿದ್ಧಾಂತಗಳ ರಚನೆಗೆ ತಯಾರಿ ಮಾಡಿಕೊಳ್ಬೇಕು. ಸಿದ್ಧಾಂತಗಳು ಸಂಶೋಧನೆಗೆ ಸಹಾಯ ಮಾಡುತ್ತೆ. ಇವಾಗ ಈ ಸಿದ್ಧಾಂತ ಅನ್ನೋ ಪದ ಹೇಗೆ ಬಂದಿದೆ ಅಂತ ನೋಡೋಣ. ಸಿದ್ಧಾಂತಕ್ಕೆ ಆಂಗ್ಲ ಭಾಷೆಯಲ್ಲಿ ಥಿಯರಿ ಅಂತ ಕರೀತಾರೆ. ಥಿಯರಿ ಎಂಬ ಈ ಆಂಗ್ಲ ಪದ ಗ್ರೀಕ್ ಭಾಷೆಯ ಥಿಯೋರಿನ್ ಎಂಬ ಪದದಿಂದ ಬಂದಿದೆ. ಥಿಯೋರಿನ್ ಅಂದರೆ ಗಮನಿಸು, ವೀಕ್ಷಿಸು, ನೋಡು ಅಂಥೇಳಿ ಅರ್ಥ ಆಗುತ್ತೆ. ಹೀಗಾಗಿ ಥಿಯರಿ ಅಂದರೆ ಜ್ಞಾನದಿಂದೊಡಗೂಡಿದ ಅವಲೋಕನ ಅಂಥೇಳಿ ಅರ್ಥ. ಜ್ಞಾನದಿಂದೊಡಗೂಡಿದ ಅವಲೋಕನ. ಅವಲೋಕನ ಅಂದರೆ ನೋಡೋದು ಅಂತ, ಅವಲೋಕನ ಅಂದರೆ ವೀಕ್ಷಿಸೋದು, ನಿರೀಕ್ಷಿಸೋದು ಅಂತ ಅರ್ಥ. ಜ್ಞಾನದಿಂದೊಡಗೂಡಿದ ಅವಲೋಕನ ಅಂದರೆ ಒಂದು ನಿರ್ದಿಷ್ಟ ವಿಷಯವನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗಿ, ಜ್ಞಾನ ಸಂಗ್ರಹಣೆಗಾಗಿ ಮಾಡುವಂತಹ ಒಂದು ವಿಶಿಷ್ಟವಾದ ಅವಲೋಕನ ಅಥವಾ ಗಮನಿಸೋದಕ್ಕೆ ಸಿದ್ಧಾಂತ ಅಂತ ಕರೀತಾರೆ ತಜ್ಞರು. ಹೀಗಾಗಿ ಪ್ರತಿಯೊಬ್ಬ ಸಂಶೋಧಕನು ವಿಶಾಲ, ಪರಿಪೂರ್ಣ ಮತ್ತು ವೈಜ್ಞಾನಿಕ ದೃಷ್ಟಿಯನ್ನು ಹೊಂದಿರಬೇಕಾಗತ್ತೆ. ಸಿದ್ಧಾಂತವು ವಾಸ್ತವಿಕ ಜ್ಞಾನವನ್ನು ಸಮನ್ವಯಗೊಳಿಸುವ ಕಾರ್ಯವನ್ನು ಮಾಡುತ್ತೆ. ಸಿದ್ಧಾಂತಗಳನ್ನು ಕುರಿತಂತೆ ಸಾಮಾನ್ಯ ಜನರಲ್ಲಿ ಬಹಳಷ್ಟು ತಪ್ಪು ಕಲ್ಪನೆಗಳಿದೆ. ಏನು ತಪ್ಪು ಕಲ್ಪನೆ ಇದೆ ಅಂತಂದರೆ, ಸಿದ್ಧಾಂತಗಳನ್ನು ಕಾಲ್ಪನಿಕ ಅಂತ ಕೆಲವರು ತಿಳ್ಕೊಂಡ್ರೆ ಅವು ಅವಾಸ್ತವಿಕತೆಯಿಂದ ಕೂಡಿರುತ್ತೆ, ವಾಸ್ತವಿಕತೆಯೇ ಇರೋದಿಲ್ಲ, ಏನೋ ಊಹೆ ಅಥವಾ ಕಲ್ಪನೆಗಳಿಂದ ಸಿದ್ಧಾಂತಗಳನ್ನು ರಚನೆ ಮಾಡಿರ್ತಾರೆ ತಜ್ಞರು ಅಂತ ಕೆಲವು ಜನ ಭಾವಿಸ್ತಾರೆ. ಹಾಗೆಯೇ ಸಿದ್ಧಾಂತಗಳು ಸತ್ಯ ಸಂಗತಿಗಳಿಗೆ ವಿರುದ್ಧವಾದವುಗಳು ಅಂತ ತಿಳ್ಕೊಳ್ತಾರೆ. ಕಾಲ್ಪನಿಕ ಆಗಿರೋದ್ರಿಂದ ಸತ್ಯ ಸಂಗತಿಗೂ ಈ ಸಿದ್ಧಾಂತಗಳಿಗೂ ಸಂಬಂಧವೇ ಇಲ್ಲ ಅಂತ ಬಹಳಷ್ಟು ಜನ ಭಾವಿಸ್ತಾರೆ. ಆದರೆ ಈ ಎಲ್ಲವುಗಳು ಕೂಡ ತಪ್ಪು ಕಲ್ಪನೆಗಳು. ವಾಸ್ತವದಲ್ಲಿ ಸಿದ್ಧಾಂತಗಳು ಮತ್ತು ಸತ್ಯ ಸಂಗತಿಗಳು ಪರಸ್ಪರ ವಿರುದ್ಧ ಅಲ್ಲ. ಯಾಕೆ ಅಂದರೆ ಸಂಶೋಧಕ ಕಂಡು ಹಿಡಿದಿರೋದನ್ನೇ ಸಿದ್ಧಾಂತದಲ್ಲಿ ಮಂಡಿಸ್ತಾನೆ. ಹಾಗಾಗಿ ಸಿದ್ಧಾಂತದಲ್ಲಿರೋದು ಸತ್ಯ ಸಂಗತಿಗಳೇ ಅಂತ. ವಿಜ್ಞಾನದಲ್ಲಿ ಸಿದ್ಧಾಂತವು ಸತ್ಯ ಸಂಗತಿಗಳ ಅಧ್ಯಯನದಿಂದ ರೂಪುಗೊಳ್ಳುತ್ತದೆ. ಆಧುನಿಕ ವಿಜ್ಞಾನಗಳಲ್ಲಿ ಸಿದ್ಧಾಂತದ ಪ್ರಮುಖ ಗುರಿಯು ವಾಸ್ತವಿಕ ಜ್ಞಾನವನ್ನು ಒಂದುಗೂಡಿಸೋದು, ಅವಲೋಕಿತ ಸಂಗತಿಗಳಿಗೆ ನೈಜ ವಿವರಣೆಯನ್ನು ನೀಡೋದು ಹಾಗೂ ಸಂಬಂಧಗಳನ್ನು ಗುರುತಿಸೋದು ಆಗಿದೆ. ಸಾಮಾನ್ಯವಾಗಿ ಸಂಶೋಧನಾ ವಿಷಯ ಅಥವಾ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವ ಹಂತವೇ ಸಿದ್ಧಾಂತ. ನೈಸರ್ಗಿಕ ವಿಜ್ಞಾನಗಳಲ್ಲಿ ಪ್ರಯೋಗಗಳ ಅಂತಿಮ ಹಂತವೇ ಸಿದ್ಧಾಂತವಾಗಿರುತ್ತೆ. ನೋಡಿ, ನಮ್ಮ ಸಾಮಾಜಿಕ ವಿಜ್ಞಾನಗಳಲ್ಲಿ ಸಂಶೋಧನಾ ವಿಷಯ ಅಥವಾ ಒಂದು ಸಂಶೋಧನಾ ಸಮಸ್ಯೆಯನ್ನು ಏನು ಆಯ್ಕೆ ಮಾಡಿಕೊಂಡಿರ್ತೇವೆ ಅದಕ್ಕೆ ಒಂದು ಪರಿಹಾರವನ್ನು ಕಂಡುಹಿಡಿಯುವ ಹಂತವೇ ಸಿದ್ಧಾಂತ. ಇದು ಸಾಮಾಜಿಕ ವಿಜ್ಞಾನಗಳಲ್ಲಿ. ಇನ್ನು ನೈಸರ್ಗಿಕ ಅಥವಾ ಭೌತಿಕ ವಿಜ್ಞಾನಗಳಲ್ಲಿ ಸಿದ್ಧಾಂತ ಯಾವಾಗ ರಚನೆಯಾಗುತ್ತೆ ಅಂದರೆ
ಪ್ರಯೋಗಗಳ ಅಂತಿಮ ಹಂತ ಅಂದರೆ ಸಾಮಾನ್ಯವಾಗಿ ನೈಸರ್ಗಿಕ ವಿಜ್ಞಾನಗಳಲ್ಲಿ ಸಂಶೋಧನೆಯನ್ನ ಪ್ರಯೋಗಾಲಯಗಳಲ್ಲೇ ಮಾಡ್ತಾರೆ, ಲ್ಯಾಬೊರೇಟರಿಗಳಲ್ಲೇ ಮಾಡ್ತಾರೆ, ಪ್ರಯೋಗಗಳನ್ನು ಮಾಡ್ತಾ ಇರ್ತಾರೆ. ಯಾವಾಗ ಪ್ರಯೋಗಗಳ ಪರಿಣಾಮ ಇನ್ನೇನು ಸಿಗುತ್ತೆ ಅಂತ ಗೊತ್ತಾಗುತ್ತೋ, ಪ್ರಯೋಗಗಳ ಅಂತಿಮ ಹಂತ ಅಂದರೆ ಇನ್ನೇನು ಪ್ರಯೋಗ ಮುಗಿತಾ ಬಂತು ಅಂತ ಗೊತ್ತಾಗುತ್ತೋ, ಆವಾಗ ಸಿದ್ಧಾಂತಗಳು ರಚನೆಯಾಗುತ್ತೆ. ಹೀಗೆ ಸಂಶೋಧಕನು ತಾನು ಕಂಡುಹಿಡಿದ ವಿಷಯಗಳನ್ನು ಮಂಡಿಸಲು ಉಪಯೋಗಿಸುವ ಉಪಕರಣವೇ ಸಿದ್ಧಾಂತ. ಅಂದರೆ ತಾನೇನು ಸಂಶೋಧನೆ ಮಾಡಿರ್ತಾನೆ ಆ ವಿಷಯಗಳನ್ನು ಒಂದು ನಿರ್ದಿಷ್ಟ ಚೌಕಟ್ಟಿನಲ್ಲಿ ವಿವರಿಸಲಿಕ್ಕೆ ಬಳಸುವಂತಹ ಒಂದು ಸಾಧನ, ಒಂದು ಉಪಕರಣವೇ ಸಿದ್ಧಾಂತ ಅಂತ ಕರೀತಾರೆ ತಜ್ಞರು. ಈಗ ಸಿದ್ಧಾಂತದ ಬಗ್ಗೆ ಬೇರೆ ಬೇರೆ ತಜ್ಞರು ಕೊಟ್ಟಿರುವ ವ್ಯಾಖ್ಯೆಗಳನ್ನು ನೋಡೋಣ. ಮೊದಲನೇದಾಗಿ ಟಾಲ್ಕಾಟ್ ಪಾರ್ಸನ್ ಅವರ ಪ್ರಕಾರ ತರ್ಕಬದ್ಧವಾಗಿ ಪರಸ್ಪರ ಅವಲಂಬಿತ ಹಾಗೂ ಅನುಭವಜನ್ಯ ಸಾಮಾನ್ಯ ಪರಿಕಲ್ಪನೆಗಳನ್ನು ಹೊಂದಿರುವ ವಿಧಾನವೇ ಸಿದ್ಧಾಂತವಾಗಿದೆ. ನೋಡಿ, ಸಿದ್ಧಾಂತಗಳು ತರ್ಕಬದ್ಧವಾಗಿದೆ, ಪರಸ್ಪರ ಅವಲಂಬಿತವಾಗಿದೆ ಹಾಗೂ ಅನುಭವಜನ್ಯ ಅಂದರೆ ಸಂಶೋಧಕನ ಅನುಭವದ ಮೂಲಕ ಹುಟ್ಟಿಕೊಂಡಿರುವಂತಹ ಪರಿಕಲ್ಪನೆಗಳನ್ನು ಹೊಂದಿರುವುದೇ ಸಿದ್ಧಾಂತ ಅಂತ ಕರೀತಾರೆ ಟಾಲ್ಕಾಟ್ ಪಾರ್ಸನ್. ಇನ್ನು ಲಿನ್ ಎಂಬ ಇನ್ನೊಬ್ಬ ತಜ್ಞನ ಪ್ರಕಾರ ಅವಲೋಕಿತ ಕಾರ್ಯಚಟುವಟಿಕೆಗಳ ನಡುವಿನ ಸಂಬಂಧವನ್ನು ಕುರಿತು ವಿವರಿಸುವುದೇ ಸಿದ್ಧಾಂತ. ನೋಡಿ, ಸಿದ್ಧಾಂತ ಅಂದ್ರೇನೆ ಅವಲೋಕನ ಮಾಡೋದು, ಜ್ಞಾನದಿಂದೊಡಗೂಡಿದ ಅವಲೋಕನ ಅಂತ ಹೇಳಿದ್ವಿ. ಅಂದರೆ ಜ್ಞಾನಕ್ಕಾಗಿ, ಜ್ಞಾನವನ್ನು ಉಪಯೋಗಿಸ್ಲಿಕ್ಕಾಗಿ ನಾವು ಸೂಕ್ಷ್ಮವಾಗಿ ವಿಷಯಗಳನ್ನು ಅವಲೋಕಿಸುವುದು ಅಂತ ಅರ್ಥ. ನಾವು ಯಾವ ವಿಷಯಗಳನ್ನು ಅವಲೋಕಿಸಿರ್ತೇವೆ ಆ ಕಾರ್ಯ ಚಟುವಟಿಕೆಗಳು ಅಥವಾ ಆ ವಿಷಯಗಳ ನಡುವಿನ ಸಂಬಂಧವನ್ನು ವಿವರಿಸುವುದೇ ಸಿದ್ಧಾಂತ ಅಂತ ಕರೀತಾರೆ ಲಿನ್ ಎಂಬ ತಜ್ಞ. ಇನ್ನು ಕಾರ್ಲ್ ಪಾಪರ್ ಎಂಬ ತಜ್ಞರ ಪ್ರಕಾರ ಜಗತ್ತನ್ನು ಹಿಡಿದಿಡುವ ಸೂತ್ರವೇ ಸಿದ್ಧಾಂತ. ಆ ಮೂಲಕ ನಾವು ವಿಶ್ವವನ್ನು ವಿವೇಚಿಸಲು, ವಿವರಿಸಲು ಮತ್ತು ಅದರ ಮೇಲೆ ಪ್ರಭುತ್ವವನ್ನು ಸ್ಥಾಪಿಸಲು ಸಾಧ್ಯವಾಗುತ್ತದೆ ಅಂತ. ಅಂದರೆ ವಿವಿಧ ಸಿದ್ಧಾಂತಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ನಾವು ಈ ಜಗತ್ತಿನ ಮೇಲೆ, ವಿಶ್ವದ ಜ್ಞಾನದ ಮೇಲೆ ಪ್ರಭುತ್ವವನ್ನು ಸಾಧಿಸಬಹುದು ಅಂತ ಹೇಳ್ತಾರೆ ಕಾರ್ಲ್ ಪಾಪರ್ ಎಂಬ ತಜ್ಞ. ಇವು ವಿವಿಧ ತಜ್ಞರು ಸಿದ್ಧಾಂತದ ಬಗ್ಗೆ ಕೊಟ್ಟಿರುವಂತಹ ವ್ಯಾಖ್ಯೆಗಳು. ಬನ್ನಿ ವಿದ್ಯಾರ್ಥಿಗಳೇ, ಈಗ ಸಿದ್ಧಾಂತದ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋಣ, ಅಥವಾ ಸಿದ್ಧಾಂತದ ಪ್ರಮುಖ ಲಕ್ಷಣಗಳು ಯಾವುದು ಅಂತ. ಅಂದರೆ ಒಂದು ಸಿದ್ಧಾಂತ ರಚನೆಯಾಗಿದೆ ಅಂದರೆ ಅದಕ್ಕೆ ಯಾವ ಲಕ್ಷಣಗಳಿರಬೇಕು ಅಂತ ಹೇಳಿ. ಮೊದಲನೇದಾಗಿ, ಒಂದು ವಿಜ್ಞಾನವನ್ನು ಬೆಳೆಸುವ ಉದ್ದೇಶವನ್ನು ಹೊಂದಿರುವ ಸಿದ್ಧಾಂತಗಳು ಈ ಕೆಳಗಿನ ಲಕ್ಷಣಗಳನ್ನು ಹೊಂದಿರ್ತವೆ ಅಂತ. ಯಾವ ಲಕ್ಷಣಗಳು ಅಂತ ಇಲ್ಲಿ ಬರೀ ಪಾಯಿಂಟ್ಸ್ ಮಾತ್ರ ಕಲೀಲಿಕ್ಕಿದೆ. ಸೊ ಲಕ್ಷಣಗಳು ಯಾವ್ಯಾವುದು ಅಂದರೆ, ನಂಬರ್ 1, ಸಿದ್ಧಾಂತಗಳು ಸರಳ ಮತ್ತು ನಿಖರ ಶಬ್ದಗಳಿಂದ ಕೂಡಿರಬೇಕು ಅಂತ. ಸಿದ್ಧಾಂತಗಳು ರಚನೆಯಲ್ಲಿ ಸರಳವಾಗಿರಬೇಕು, ಸಂಕೀರ್ಣವಾಗಿರಬಾರ್ದು. ಜೊತೆಗೆ ನಿಖರ ಶಬ್ದಗಳನ್ನು ಸಂಶೋಧಕ ಬಳಸಬೇಕು. ಅಂದರೆ ಯಾಕೆ ನಿಖರ ಮತ್ತು ನಿಶ್ಚಿತ ಶಬ್ದಗಳನ್ನೇ ಬಳಸಿ ಸಿದ್ಧಾಂತಗಳನ್ನು ರಚನೆ ಮಾಡಬೇಕು ಅಂದರೆ ಅಲ್ಲಿ ಯಾವುದೇ ಗೊಂದಲಗಳಿಗೆ ಅವಕಾಶ ಇರಬಾರ್ದು ಅಂತ. ಇನ್ನು ಎರಡನೇದಾಗಿ, ಸಿದ್ಧಾಂತಗಳು ಈಗಾಗಲೇ ಅವಲೋಕಿಸಲ್ಪಟ್ಟ ಜ್ಞಾನದೊಂದಿಗೆ ಅನುರೂಪತೆ ಹೊಂದಿರಬೇಕು ಅಂತ. ಅಂದರೆ ಬೇರೆ ಬೇರೆ ತಜ್ಞರು ಆಗಲೇ ಅವಲೋಕನ ಮಾಡಿ ಸೂಕ್ಷ್ಮವಾಗಿ ಗಮನಿಸಿರುವ ವಿಷಯಗಳು ಅಥವಾ ಜ್ಞಾನದೊಂದಿಗೆ ಹೊಸ ಸಿದ್ಧಾಂತ ಸಂಬಂಧವನ್ನು ಹೊಂದಿರಬೇಕು. ಸಿದ್ಧಾಂತಗಳು ತಮ್ಮ ವಿಷಯಗಳನ್ನು ವಿಶ್ಲೇಷಿಸಿ ಪ್ರಮಾಣೀಕರಿಸಲಿಕ್ಕೆ ಅಥವಾ ಪರೀಕ್ಷಿಸಲು ಪೂರಕವಾದ ಸಾಧನಗಳನ್ನು ಒದಗಿಸಬೇಕು. ಇವಾಗ ಕೇವಲ ಸಂಶೋಧಕರು ತಮಗನಿಸಿದ ಸಿದ್ಧಾಂತಗಳನ್ನು ರಚನೆ ಮಾಡಿ ಅಲ್ಲಿಗೆ ಮುಗಿಸಿದ್ರೆ ಸಾಲದು. ಇನ್ಯಾರಾದರೂ ಆ ಸಿದ್ಧಾಂತಗಳನ್ನು ಪರೀಕ್ಷೆ ಮಾಡಬೇಕು ಅಂತ ಅಂದರೆ ಅವರಿಗೆ ಅಲ್ಲಿ ಆ ಪರೀಕ್ಷೆ ಮಾಡಲಿಕ್ಕೆ ಪೂರಕವಾದ ಸಾಧನಗಳನ್ನು ಒದಗಿಸಬೇಕು ಸಂಶೋಧಕ. ನಂಬರ್ 4, ಸಿದ್ಧಾಂತಗಳು ಹೊಸ ಸಂಶೋಧನೆಗೆ ನಿರ್ದೇಶನ ನೀಡುತ್ತಾ ಸಂಶೋಧನೆಯ ಹೊಸ ಕ್ಷೇತ್ರಗಳನ್ನು ಗುರುತಿಸಬೇಕು. ಅಂದರೆ ಹೊಸ ಸಂಶೋಧನೆಗಳಿಗೆ ಅವಕಾಶ ಮಾಡಿಕೊಡ್ತಾ ಇರಬೇಕು. ಒಂದು ಸಿದ್ಧಾಂತ ರಚನೆಯಾಗಿದೆ ಅಂತಂದರೆ ಆ ಸಿದ್ಧಾಂತದಲ್ಲಿ ಇನ್ನುಳಿದ ತಜ್ಞರೂ ಕೂಡ ಹೊಸ ಸಂಶೋಧನೆಯನ್ನು ಮಾಡಲಿಕ್ಕೆ ನಿರ್ದೇಶನ ನೀಡ್ತಾ ಇರಬೇಕು. ನಂಬರ್ 5, ಸಿದ್ಧಾಂತಗಳ ವಿವಿಧ ಅಂಶಗಳ ನಡುವೆ ವಿರೋಧಾಭಾಸಗಳು ಇರಬಾರ್ದು, ಕಾಂಟ್ರಡಿಕ್ಟರಿ ಆಗಿರಬಾರ್ದು. ಅವುಗಳ ನಡುವೆ ಅನುರೂಪತೆ ಅಥವಾ ಏಕರೂಪತೆ ಇರಬೇಕು. ಇನ್ನು ಲಾಸ್ಟ್ಲಿ ನಂಬರ್ 6, ಸಿದ್ಧಾಂತಗಳು ಸಂಶೋಧನೆ ಅಥವಾ ಪ್ರಯೋಗಗಳ ಮೂಲಕ
ಪರೀಕ್ಷಿಸಲಿಕ್ಕೆ ಬರುವಂತಿರಬೇಕು. ಬರೀ ಸಿದ್ಧಾಂತ ರಚನೆ ಮಾಡಿದ್ರಲ್ಲ, ಯಾರಾದರೂ ಅದನ್ನು ಪರೀಕ್ಷೆಗೆ ಒಳಪಡಿಸಿ ಸಿದ್ಧ ಮಾಡಿ ತೋರಿಸ್ಲಿಕ್ಕೆ ಪ್ರಯತ್ನ ಪಟ್ಟರೆ ಅದಕ್ಕೂ ಕೂಡ ಸಿದ್ಧಾಂತಗಳು ಅನುಕೂಲವಾಗಿರಬೇಕು ಅಂತ. ಈ 6 ಪ್ರಮುಖ ಲಕ್ಷಣಗಳನ್ನು ಪ್ರತಿಯೊಂದು ಸಿದ್ಧಾಂತ ಹೊಂದಿರಬೇಕು ಅನ್ನೋದು ತಜ್ಞರ ಅಭಿಪ್ರಾಯ. ಬನ್ನಿ ವಿದ್ಯಾರ್ಥಿಗಳೇ, ಇವಾಗ ಸಾಮಾಜಿಕ ಸಂಶೋಧನೆಯಲ್ಲಿ ಸಿದ್ಧಾಂತಗಳ ಪಾತ್ರ ಏನು ಅಂತ ಅರ್ಥ ಮಾಡ್ಕೋಣ. ರೋಲ್ ಆಫ್ ಥಿಯರೀಸ್ ಇನ್ ಸೋಷಿಯಲ್ ರಿಸರ್ಚ್ ಅಂತ. ಅಂದರೆ ಈ ಸಿದ್ಧಾಂತಗಳು ಮಹತ್ವದ ಉಪಕರಣಗಳಾಗಿ ಸಂಶೋಧನೆಯಲ್ಲಿ ಹೇಗೆ ಕಾರ್ಯವನ್ನು ನಿರ್ವಹಿಸ್ತದೆ ಅಂತ. ಸಾಮಾಜಿಕ ಸಂಶೋಧನೆಯಲ್ಲಿ ಸಿದ್ಧಾಂತಗಳು ಅತ್ಯಂತ ಮಹತ್ವದ ಕಾರ್ಯವನ್ನು ನಿರ್ವಹಿಸ್ತವೆ, ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ಸಂಶೋಧಕನು ತನ್ನ ಫಲಿತಾಂಶಗಳನ್ನು ಹೇಳಲು ಸಿದ್ಧಾಂತಗಳು ಸಹಾಯವನ್ನು ಮಾಡುತ್ತೆ. ಸಂಶೋಧನೆಯಲ್ಲಿ ಸಿದ್ಧಾಂತದ ಪಾತ್ರವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಈ ಕೆಳಗಿನ ಅಂಶಗಳ ಮೂಲಕ ಅರ್ಥ ಮಾಡ್ಕೊಳ್ಬೋದು. ಇಲ್ಲಿ ಪಾತ್ರ ಅಂದ್ರೆ ಏನು? ಸಿದ್ಧಾಂತ ನಿರ್ವಹಿಸುವಂತಹ ಕಾರ್ಯಗಳು ಅಂತ ಅರ್ಥ. ಅದು ಎಷ್ಟು ಮಹತ್ವದ ಪಾತ್ರವನ್ನು ವಹಿಸ್ತದೆ ಅನ್ನೋದನ್ನು ಅದು ನಿರ್ವಹಿಸುವ ಕಾರ್ಯಗಳ ಮೂಲಕ ನಾವು ತಿಳ್ಕೊಳ್ಬೋದು. ಸೊ ಇಲ್ಲಿ ಸಿದ್ಧಾಂತದ ಕಾರ್ಯಗಳೇನು ಅಂತ ಒಂದೊಂದಾಗಿ ನೋಡೋಣ. ಮೊದಲು ಪಾಯಿಂಟ್ಸನ್ನು ಅರ್ಥ ಮಾಡ್ಕೊಳ್ಳಿ, ನಂತರ ಒಂದೊಂದಾಗಿ ಚರ್ಚೆ ಮಾಡೋಣ. ನಂಬರ್ 1, ಸಿದ್ಧಾಂತಗಳು ವಿಷಯ ಅಥವಾ ಸಂಗತಿಗಳ ಅಧ್ಯಯನದ ವ್ಯಾಪ್ತಿಯನ್ನು ಸೀಮಿತಗೊಳಿಸುತ್ತೆ, ನಿರ್ದಿಷ್ಟಗೊಳಿಸುತ್ತೆ. ನಂಬರ್ 2, ಸಿದ್ಧಾಂತಗಳು ಪರಿಕಲ್ಪನೆಗಳ ರಚನೆ ಮತ್ತು ವರ್ಗೀಕರಣಕ್ಕೆ ಸಹಾಯವನ್ನು ಮಾಡುತ್ತೆ. ನಂಬರ್ 3, ಸಿದ್ಧಾಂತಗಳು ವಿದ್ಯಮಾನಗಳನ್ನು ವಿವರಿಸುತ್ತವೆ. ನಂಬರ್ 4, ಸಿದ್ಧಾಂತಗಳು ಸಮಸ್ಯೆಗೆ ಉತ್ತರ ಹುಡುಕುತ್ತವೆ. ನಂಬರ್ 5, ಸಿದ್ಧಾಂತಗಳು ಜ್ಞಾನವನ್ನು ಸುವ್ಯವಸ್ಥಿತವಾಗಿ ಸಂಘಟಿಸುತ್ತವೆ. ನಂಬರ್ 6, ಸಿದ್ಧಾಂತಗಳು ಸಂಶೋಧನೆಗೆ ನಿರ್ದಿಷ್ಟ ದಿಕ್ಕು ಅಥವಾ ದಿಕ್ಕನ್ನು ತೋರಿಸುತ್ತವೆ ಅಥವಾ ಮಾರ್ಗದರ್ಶನವನ್ನು ನೀಡುತ್ತೆ. ನಂಬರ್ 7, ಸಿದ್ಧಾಂತಗಳು ಅಧ್ಯಯನದ ಸಂಗತಿಗಳ ಭವಿಷ್ಯವನ್ನು ತಿಳಿಸುತ್ತೆ. ನಂಬರ್ 8, ಸಿದ್ಧಾಂತಗಳು ನಮ್ಮ ತಿಳುವಳಿಕೆಯಲ್ಲಿನ ಕೊರತೆಯನ್ನು ನಮಗೆ ತಿಳಿಸಿಕೊಡುತ್ತವೆ. ಇವು 8 ಕಾರ್ಯಗಳನ್ನು ಸಿದ್ಧಾಂತ ಮಾಡುತ್ತೆ ಅಂತ. ಬನ್ನಿ ವಿದ್ಯಾರ್ಥಿಗಳೇ, ಒಂದೊಂದಾಗಿ ಕಾರ್ಯವನ್ನು ತಿಳ್ಕೊಳ್ಳೋಣ. ನಂಬರ್ 1, ಸಿದ್ಧಾಂತಗಳು ವಿಷಯ ಅಥವಾ ಸಂಗತಿಗಳ ಅಧ್ಯಯನದ ವ್ಯಾಪ್ತಿಯನ್ನು ಸೀಮಿತಗೊಳಿಸುತ್ತವೆ. ಅಂದರೆ ಸಿದ್ಧಾಂತಗಳು ಯಾವ ನಿರ್ದಿಷ್ಟ ಸಂಗತಿಗಳು ಸಂಶೋಧನೆಗೆ ಯೋಗ್ಯವಾಗಿವೆ ಎಂಬುದರ ಬಗ್ಗೆ ಸಂಶೋಧಕನಿಗೆ ಒಂದು ಸ್ಪಷ್ಟ ತಿಳುವಳಿಕೆಯನ್ನು ನೀಡುತ್ತೆ. ಸಿದ್ಧಾಂತಗಳು ನಮಗೆ ಗೊತ್ತಿರುವ ವಿಷಯಗಳನ್ನು ಸಾಮಾನ್ಯೀಕರಣ ಮಾಡುತ್ತೆ ಹಾಗೂ ಅವುಗಳನ್ನು ಸಾರಾಂಶ ರೂಪಕ್ಕೆ ತರ್ತವೆ ಅಂತ. ಈಗ ಸಂಶೋಧಕರು ಏನಾದರೂ ಸಂಶೋಧನೆ ಮಾಡಬೇಕು ಅಂದರೆ ಮೊದಲು ಗೊಂದಲಕ್ಕೀಡಾಗ್ತಾರೆ. ಯಾವುದರ ಬಗ್ಗೆ ಗೊಂದಲ? ಯಾವ ವಿಷಯದ ಬಗ್ಗೆ ಸಂಶೋಧನೆ ಮಾಡಬೇಕು ಅನ್ನೋದರ ಬಗ್ಗೆ ಗೊಂದಲ. ಸೊ ಈ ಸಿದ್ಧಾಂತಗಳೇನು ಮಾಡುತ್ತೆ ಅಂದರೆ, ಈಗಾಗಲೇ ಅಸ್ತಿತ್ವದಲ್ಲಿರುವ ಸಿದ್ಧಾಂತಗಳು ಸಂಶೋಧಕನಿಗೆ ಯಾವ ವಿಷಯಗಳ ಬಗ್ಗೆ ಸಂಶೋಧನೆ ಮಾಡಬಹುದು, ನಿರ್ದಿಷ್ಟ ವಿಷಯಗಳ ಬಗ್ಗೆ ಒಂದು ಸ್ಪಷ್ಟ ತಿಳುವಳಿಕೆಯನ್ನು ಕೊಡುತ್ತೆ. ಹಾಗಾಗಿ ಅವನಿಗೆ ಸಂಶೋಧನೆಗೆ ವಿಷಯವನ್ನು ಆಯ್ದುಕೊಳ್ಳುವಲ್ಲಿ ಸುಲಭವಾಗುತ್ತೆ. ಹಾಗೆಯೇ ಸಿದ್ಧಾಂತಗಳು ವಿಷಯಗಳನ್ನು ಸಾರಾಂಶ ರೂಪಕ್ಕೆ ತರುತ್ತೆ, ಸಂಕ್ಷಿಪ್ತವಾಗಿ ವಿವರಣೆಯನ್ನು ನೀಡುತ್ತೆ. ವಿಶಾಲವಾದ ಮಾಹಿತಿಯನ್ನ ಅಥವಾ ವಿವರಣೆಯನ್ನ ಸಿದ್ಧಾಂತಗಳು ಒಂದೆರಡು ಸಾಲುಗಳಲ್ಲಿ ಸಾಮಾನ್ಯೀಕರಣ ಮಾಡಿ ಅವುಗಳ ಸಂಕ್ಷಿಪ್ತ ರೂಪವನ್ನು ನಮಗೆ ತಿಳಿಸಿಕೊಡುತ್ತೆ. ಕ್ಯಾಪ್ಸುಲ್ ಫಾರ್ಮ್ ಅಂತ ಹೇಳ್ತೇವೆ, ಅಂದರೆ ಮಾತ್ರೆಗಳು ಅಂತ. ಕ್ಯಾಪ್ಸುಲ್ ಫಾರ್ಮ್ ಅಂತ ಯಾಕೆ ಹೇಳ್ತಾರೆ ಅಂದರೆ, ಒಂದು ಕ್ಯಾಪ್ಸುಲ್ ನೋಡಿರ್ತೀರಿ ಅಂದ್ಕೊಳ್ತೇನೆ, ಮಾತ್ರೆಗಳು, ಅದರಲ್ಲಿ ಔಷಧಿಗಳನ್ನು ಹಾಕಿರ್ತಾರಲ್ಲ, ಆ ಒಂದು ಕ್ಯಾಪ್ಸುಲು ಇಡೀ ದೇಹದ ಒಳಗೆ ಹೋಗಿ ರೋಗಗಳನ್ನು ನಾಶ ಮಾಡುವಂತಹ ಶಕ್ತಿಯನ್ನು ಹೊಂದಿದೆ. ಹಾಗೆ ಸಿದ್ಧಾಂತಗಳು ತಮ್ಮಲ್ಲಿ ಅಡಗಿರುವಂತಹ ವಿಷಯಗಳಿಂದ ಸಮಾಜದ ಸಮಸ್ಯೆಗಳ ನಿವಾರಣೆ ಮಾಡಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಚಿಕ್ಕದಾಗಿ ಸಿದ್ಧಾಂತಗಳು ವಿವರಣೆಗಳನ್ನು ವಿವರಿಸ್ತದೆ ಅಂತೇಳಿ. ಈ ಉದಾಹರಣೆಗೆ ಹೇಳೋದಾದ್ರೆ, ನೈಸರ್ಗಿಕ ವಿಜ್ಞಾನಿಗಳು ಸಾಕಷ್ಟು ಸಿದ್ಧಾಂತಗಳನ್ನು ಮಂಡಿಸಿದ್ದಾರೆ. ಭಾರವಾದ ವಸ್ತುಗಳು ನೀರಿನಲ್ಲಿ ಮುಳುಗ್ತದೆ, ಹಾಗೆ ಹಗುರವಾದ ವಸ್ತುಗಳು ತೇಲ್ತದೆ ಅನ್ನೋದು ಇದು ಎಲ್ರಿಗೂ ಗೊತ್ತಿದೆ. ಆದರೆ ಪ್ರಮುಖವಾಗಿ ಇದಕ್ಕೆ ಕಾರಣ ಏನು? ಏಕೆ ಭಾರವಾದ ವಸ್ತುಗಳು ಮುಳುಗುತ್ತೆ, ಏಕೆ ಹಗುರವಾದ ವಸ್ತುಗಳು ನೀರಿನಲ್ಲಿ ತೇಲುತ್ತೆ ಅನ್ನೋದನ್ನ ನಿರ್ದಿಷ್ಟ ಸಿದ್ಧಾಂತಗಳು ವಿವರಿಸ್ತದೆ. ಹಾಗೆಯೇ ಇವಾಗ ಒಂದು ಮರದಲ್ಲಿರುವಂತಹ ಹಣ್ಣು ತನಗೇ ಭೂಮಿಗೆ ಬಂದು ಯಾಕೆ ಬೀಳ್ತದೆ ಅಂದರೆ, ಅದಕ್ಕೆ ಗುರುತ್ವಾಕರ್ಷಣ ಶಕ್ತಿ, ಗುರುತ್ವಾಕರ್ಷಣೆಯ ತತ್ವ ಕಾರಣ ಅನ್ನೋದು ಸಿದ್ಧಾಂತ ವಿವರಿಸ್ತದೆ. ಹೀಗೆ ಸಿದ್ಧಾಂತಗಳು ಸಾಮಾಜಿಕ ಮತ್ತು ನೈಸರ್ಗಿಕ ವಿದ್ಯಮಾನಗಳನ್ನು
ಸೀಮಿತಗೊಳಿಸಿ ಸಾರಾಂಶ ರೂಪಕ್ಕೆ ತರ್ತವೆ ಮತ್ತು ಉಪಸಂಹಾರವನ್ನ ನೀಡುತ್ತೆ. ಒಂದು ವಿಷಯಕ್ಕೆ ಉಪಸಂಹಾರ ಅಂದ್ರೇನು? ಕನ್ಕ್ಲೂಷನ್ ಅಂತ ಹೇಳ್ತೇವೆ. ನೀವು ಉತ್ತರ ಬರೆಯುವಾಗ ಪತ್ರಿಕೆಯಲ್ಲಿ ಕೊನೆಗೆ ಉಪಸಂಹಾರ ಅಂತ ಬರೀತೀರಿ. ಉಪಸಂಹಾರ ಅಂದ್ರೇನು? ಇಷ್ಟೆಲ್ಲಾ ವಿಷಯಗಳನ್ನ ಮೇಲ್ ತಿಳಿಸಿರ್ತಿರಲ್ಲ, ಅದರ ಕೊನೆಯದಾಗಿ ಏನು ಹೇಳಬಹುದು ಅಂತ ಅಂತಿಮವಾಗಿ ಆ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಬರಿತೀರಿ. ಹಾಗೆ ಸಿದ್ಧಾಂತಗಳು ವಿದ್ಯಮಾನಗಳನ್ನ ಒಂದು ಸಾರಾಂಶ ರೂಪಕ್ಕೆ ತಂದು ಅವುಗಳಿಗೊಂದು ಉಪಸಂಹಾರವನ್ನ ನೀಡುತ್ತೆ, ಪೂರ್ಣ ವಿರಾಮವನ್ನ ನೀಡುತ್ತೆ. ಅಂದ್ರೆ ಅಲ್ಲಿಗೆ ಮುಗೀತು ಅಂತ. ಉಪಸಂಹಾರವನ್ನ ಬರೆದು ಬಿಟ್ರೆ ನಿಮ್ಮ ಉತ್ತರ ಅಲ್ಲಿಗೆ ಮುಗೀತು ಅಂತ ಹೇಳಿ ಅರ್ಥ. ಹಾಗೆ ಸಿದ್ಧಾಂತಗಳು ವಿಷಯಕ್ಕೆ ಒಂದು ಪೂರ್ಣ ವಿರಾಮವನ್ನ ನೀಡ್ತವೆ ಅಂತ. ಸೊ ಸಿದ್ಧಾಂತಗಳು ಸಂಗತಿಗಳ ಅಧ್ಯಯನದ ವ್ಯಾಪ್ತಿಯನ್ನ ಸೀಮಿತಗೊಳಿಸಿ ಸಂಕ್ಷಿಪ್ತ ರೂಪದಲ್ಲಿ ವಿವರಿಸಲಿಕ್ಕೆ ಪ್ರಯತ್ನ ಪಡುತ್ತೆ. ಇನ್ನು ಎರಡನೇದಾಗಿ, ಸಿದ್ಧಾಂತಗಳು ಪರಿಕಲ್ಪನೆಗಳ ರಚನೆ ಮತ್ತು ವರ್ಗೀಕರಣಕ್ಕೆ ಸಹಾಯ ಮಾಡುತ್ತೆ. ಈಗಾಗಲೇ ನೀವು ತಿಳ್ಕೊಂಡಿರೋ ಹಾಗೆ ಪ್ರತಿಯೊಂದು ವಿಜ್ಞಾನಕ್ಕೂ ತನ್ನದೇ ಆದಂತಹ ಪರಿಕಲ್ಪನೆಗಳಿದೆ. ಅದು ನೈಸರ್ಗಿಕ ವಿಜ್ಞಾನಗಳೇ ಆಗಲಿ ಹಾಗೂ ಸಾಮಾಜಿಕ ವಿಜ್ಞಾನಗಳೇ ಆಗಲಿ. ಮೊನ್ನೆ ಪರಿಕಲ್ಪನೆಗಳನ್ನ ಹೇಳುವಾಗ ಹೇಳಿದೆ, ಭೌತಶಾಸ್ತ್ರದಲ್ಲಿಯೂ ಪರಿಕಲ್ಪನೆಗಳಿದೆ, ಚಲನೆ, ಬೆಳಕು ಮುಂತಾದಂಥದ್ದು. ಹಾಗೆ ಮನಃಶಾಸ್ತ್ರದಲ್ಲಿಯೂ ಸ್ವಯಂ ಅನ್ನುವ ಪರಿಕಲ್ಪನೆ ಇದೆ, ಹಾಗೆ ವ್ಯಕ್ತಿತ್ವ ಅನ್ನುವ ಪರಿಕಲ್ಪನೆ ಇದೆ, ಮನೋಭಾವನೆಗಳು, ಪೂರ್ವಾಗ್ರಹಗಳು ಇದೆಲ್ಲ ಇದೆ. ಸಮಾಜಶಾಸ್ತ್ರಕ್ಕೆ ಬಂದ್ರೆ ಸಮಾಜ, ಸಮುದಾಯ, ಸಂಸ್ಕೃತಿ ಇವೆಲ್ಲ ಪರಿಕಲ್ಪನೆಗಳಿದೆ. ಹೀಗಾಗಿ ಭೌತ ವಿಜ್ಞಾನಗಳಿಗೂ ಪರಿಕಲ್ಪನೆಗಳಿದೆ, ಹಾಗೆಯೇ ನಮ್ಮ ಸಾಮಾಜಿಕ ವಿಜ್ಞಾನಗಳಿಗೂ ತಮ್ಮದೇ ಆದಂತಹ ಪರಿಕಲ್ಪನೆಗಳಿದೆ. ಈ ಪರಿಕಲ್ಪನೆಗಳೇನ್ ಮಾಡುತ್ತೆ ಅಂದ್ರೆ ಸಂಶೋಧನೆಯ ವಿಷಯವನ್ನ ವಿವರಿಸಲಿಕ್ಕೆ ಸಹಾಯ ಮಾಡುತ್ತೆ. ಆಧುನಿಕ ಕಾಲದಲ್ಲಿಯೂ ಸಹ ಹೊಸ ಹೊಸ ಪರಿಕಲ್ಪನೆಗಳನ್ನ ರೂಪಿಸಲಿಕ್ಕೆ ಸಿದ್ಧಾಂತಗಳು ಸಹಾಯ ಮಾಡ್ತಾ ಇದೆ. ಉದಾಹರಣೆಗೆ ಅಂತಸ್ತು ಮತ್ತು ಪಾತ್ರ, ಇದು ಸಮಾಜಶಾಸ್ತ್ರದಲ್ಲಿ ಬರುವಂತಹ ಒಂದು ಪರಿಕಲ್ಪನೆ. ಸ್ಟೇಟಸ್ ಅಂಡ್ ರೋಲ್ ಅಂತ ಹೇಳ್ತೇವೆ. ವರ್ಗ ವ್ಯವಸ್ಥೆ, ಸಮಾಜೀಕರಣ, ಸಾಮಾಜಿಕ ಚಲನೆ ಇದೆಲ್ಲ ಸಮಾಜಶಾಸ್ತ್ರದ ಪರಿಕಲ್ಪನೆಗಳು. ಇವುಗಳೆಲ್ಲದರ ಬಗ್ಗೆ ಸಿದ್ಧಾಂತಗಳನ್ನ ಮಂಡಿಸಲಾಗಿದೆ. ಈ ಸಿದ್ಧಾಂತಗಳನ್ನ ಅಧ್ಯಯನ ಮಾಡುವ ವ್ಯಕ್ತಿಗಳಿಗೆ ಪರಿಕಲ್ಪನೆಗಳು ಸಹಾಯವನ್ನ ಮಾಡುತ್ತೆ. ಸಂಶೋಧಕರು ತಮ್ಮ ಅಧ್ಯಯನದ ವಿಷಯಗಳಿಗನುಸಾರವಾಗಿ ಪರಿಕಲ್ಪನೆಗಳನ್ನ ವರ್ಗೀಕರಣ ಮಾಡಿ ಸಿದ್ಧಾಂತಗಳನ್ನ ರಚಿಸಿರ್ತಾರೆ. ಸಂಶೋಧಕರು ತಮ್ಮ ಅಧ್ಯಯನಕ್ಕೆ ಯೋಗ್ಯವಾದಂತಹ ಪರಿಕಲ್ಪನೆಗಳನ್ನ ತಾವೇ ರೂಪಿಸಿಕೊಳ್ತಾರೆ. ಇವುಗಳು ಮನೋರಚನೆಗಳು ಅಂತ ಹೇಳಿ ನಾವಾಗಲೇ ಅರ್ಥ ಮಾಡ್ಕೊಂಡಿದ್ದೀವಿ. ಇದು ಎರಡನೆಯ ಲಕ್ಷಣ. ಇನ್ನು ಮೂರನೇದಾಗಿ, ಸಿದ್ಧಾಂತಗಳು ವಿದ್ಯಮಾನಗಳನ್ನ ವಿವರಿಸ್ತವೆ. ಸಿದ್ಧಾಂತಗಳು ವಿವಿಧ ವಿದ್ಯಮಾನಗಳನ್ನ ಅವುಗಳ ಕಾರ್ಯಕಾರಣಗಳ ಸಂಬಂಧದ ಹಿನ್ನೆಲೆಯಲ್ಲಿ ವಿವರಿಸ್ತವೆ. ಬಹಳ ಕಾಲದಿಂದಲೂ ಜನಸಾಮಾನ್ಯರಿಗೆ ಕಾಡುವ ಪ್ರಶ್ನೆಗಳಿಗೆ ಸಿದ್ಧಾಂತಗಳು ಉತ್ತರ ನೀಡುತ್ತದೆ. ನೋಡಿ, ನಮ್ಮ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳಿರುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿ ಅಂದ್ರೆ ವಿವಿಧ ಸಿದ್ಧಾಂತಗಳಲ್ಲಿ ನಮಗೆ ಸಿಗುತ್ತೆ. ಈಗ ಉದಾಹರಣೆಗೆ, ಜನಸಂಖ್ಯೆ ಭಾರತ ದೇಶದಲ್ಲಿ ಯಾಕೆ ಇಷ್ಟೊಂದು ತೀವ್ರಗತಿಯಲ್ಲಿ ಬೆಳೀತಾ ಇದೆ ಒಂದು ಪ್ರಶ್ನೆ. ಹಾಗೆ ಒಬ್ಬ ವ್ಯಕ್ತಿ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾನೆ, ಸಾಮಾಜಿಕ ಚಲನೆ ಅಂದ್ರೆ ಏನು, ಅದಕ್ಕೆ ಕಾರಣಗಳೇನು, ಸಮಾಜದಲ್ಲಿ ಸಾಮಾಜಿಕ ಪರಿವರ್ತನೆ ಹೇಗೆ ಸಂಭವಿಸ್ತದೆ, ಈ ಎಲ್ಲಾ ಪ್ರಶ್ನೆಗಳು ಜನರ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗಳೇನಿದೆ, ಇದು ತುಂಬಾ ಕಾಲದಿಂದ ಜನರ ಮನಸ್ಸಿನಲ್ಲಿದೆ. ಈ ಪ್ರಶ್ನೆಗಳಿಗೆ ಜನರು ಉತ್ತರ ಹುಡುಕ್ತಾ ಇದ್ರು. ಈ ಉತ್ತರಕ್ಕೆ ಅನುಗುಣವಾಗಿ ಹಲವಾರು ವಿಜ್ಞಾನಿಗಳು ವಿವಿಧ ಸಿದ್ಧಾಂತಗಳನ್ನ ಮಂಡಿಸಿದ್ದಾರೆ. ಈಗ ಉದಾಹರಣೆಗೆ, ವ್ಯಕ್ತಿ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರವೇ ಎಮೈಲ್ ಡರ್ಖೀಮನ ಆತ್ಮಹತ್ಯೆ ಸಿದ್ಧಾಂತ ಇದೆ. ಅವನ ಪ್ರಕಾರ ವ್ಯಕ್ತಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಾರಣಗಳಿಂದ ಆತ್ಮಹತ್ಯೆಗೆ ಗುರಿಯಾಗ್ತಾನೆ ಅನ್ನೋದನ್ನ ಆ ಸಿದ್ಧಾಂತದಲ್ಲಿ ವಿವರಿಸಿದ್ದಾನೆ. ಇನ್ನು ಜನಸಂಖ್ಯೆ ಯಾಕೆ ತೀವ್ರಗತಿಯಲ್ಲಿ ಬೆಳೀತಾ ಇದೆ, ಜನಸಾಂದ್ರತೆ ಯಾಕೆ ಕೆಲವು ಪ್ರದೇಶಗಳಲ್ಲಿ ಹೆಚ್ಚಾಗಿರುತ್ತೆ, ಇದೆ ಎಲ್ಲ ಜನಸಂಖ್ಯೆಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರವನ್ನ ತಿಳ್ಕೊಳ್ಬೇಕು ಅಂದ್ರೆ ಅರ್ಥಶಾಸ್ತ್ರಜ್ಞನಾದಂತಹ ಮಾಲ್ಥಸ್ ಜನಸಂಖ್ಯಾ ಸಿದ್ಧಾಂತವನ್ನ ಮಂಡಿಸಿದ್ದಾನೆ. ಈ ಸಿದ್ಧಾಂತ ನಮಗೆ ಅಲ್ಲಿ ಉತ್ತರವನ್ನ ಕಂಡುಕೊಳ್ಳಲಿಕ್ಕೆ ಸಹಾಯ ಮಾಡುತ್ತೆ. ಈ ಸಿದ್ಧಾಂತಗಳು ಸಾಮಾಜಿಕ ವಿದ್ಯಮಾನಗಳನ್ನ ವಿವರಿಸುತ್ತವೆ. ಅದೇ ರೀತಿ ವೈಜ್ಞಾನಿಕ ವಿದ್ಯಮಾನಗಳನ್ನ ವೈಜ್ಞಾನಿಕ ಸಿದ್ಧಾಂತಗಳು ವಿವರಿಸ್ತದೆ. ಸಾಮಾಜಿಕ ವಿಜ್ಞಾನಗಳನ್ನ ಸಾಮಾಜಿಕ ಸಿದ್ಧಾಂತಗಳು ವಿವರಿಸಿದ್ರೆ, ವೈಜ್ಞಾನಿಕ ವಿದ್ಯಮಾನಗಳನ್ನ ಅಥವಾ ವಿಷಯಗಳನ್ನ
ವೈಜ್ಞಾನಿಕ ಸಿದ್ಧಾಂತಗಳು ವಿವರಿಸ್ತದೆ. ಉದಾಹರಣೆಗೆ ನ್ಯೂಟನ್ನ ಚಲನೆಯ ಸಿದ್ಧಾಂತ, ಲಾ ಆಫ್ ಮೋಷನ್, ನ್ಯೂಟನ್ಸ್ ಲಾ ಆಫ್ ಮೋಷನ್ ಅಂತ ಹೇಳ್ತೇವೆ. ಅಂದರೆ ಒಂದು ವಸ್ತು ಚಲನೆಯಲ್ಲಿದ್ದಾಗ ಅದಕ್ಕೆ ಇನ್ನೊಂದು ವಸ್ತು, ಬಾಹ್ಯ ವಸ್ತು ಅಡೆತಡೆ ಮಾಡುವವರೆಗೂ ಅದು ಚಲನೆಯಲ್ಲಿ ಮುಂದುವರಿತದೆ ಅಂತ ಚಲನೆಯ ಸಿದ್ಧಾಂತವನ್ನ ಏನು ಹೇಳಿದಾನೆ, ಆ ಸಿದ್ಧಾಂತದಲ್ಲಿ ಕೆಲವು ವಿಚಾರಗಳನ್ನ ಅವನು ನಮಗೆ ಚಲನೆಯ ಬಗ್ಗೆ ಕೆಲವು ವಿಚಾರಗಳನ್ನ ತಿಳಿಸಿಕೊಡ್ತಾನೆ. ಹೀಗಾಗಿ ಸಿದ್ಧಾಂತಗಳು ವಿದ್ಯಮಾನಗಳನ್ನ ಅಥವಾ ವಿಷಯಗಳನ್ನ ಅಥವಾ ಜನರಿಗೆ ಇರುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹುಡುಕುತ್ತವೆ, ಈ ವಿದ್ಯಮಾನಗಳನ್ನ ವಿವರಿಸ್ತವೆ ಅಂತ. ಇನ್ನು 4ನೇದಾಗಿ ಸಿದ್ಧಾಂತಗಳು ಸಮಸ್ಯೆಗೆ ಉತ್ತರವನ್ನ ಹುಡುಕ್ತವೆ. ಸಿದ್ಧಾಂತಗಳು ನಮ್ಮ ಸಮಾಜವನ್ನ ಕಾಡ್ತಾ ಇರುವಂತಹ ಹಲವಾರು ಜಟಿಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಹಿಡಿಯಲಿಕ್ಕೆ ಸಹಾಯ ಮಾಡುತ್ತೆ. ಸಾಮಾಜಿಕ ಮತ್ತು ದೈಹಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಲು ವಿವಿಧ ಸಿದ್ಧಾಂತಗಳು ಸಹಾಯ ಮಾಡುತ್ತೆ. ಈಗ ಆಧುನಿಕ ಸಮಾಜದಲ್ಲಿ ಜನರನ್ನ ಹಲವಾರು ಗಂಭೀರ ರೋಗಗಳು ಕಾಡ್ತಾ ಇದೆ. ಕ್ಯಾನ್ಸರ್ ಆಗಿರಬಹುದು ಅಥವಾ ಏಡ್ಸ್ ಆಗಿರಬಹುದು, ಮೊದಲಾದಂತಹ ರೋಗಗಳು ಕಾಡ್ತಾ ಇದೆ. ಈ ರೋಗಗಳಿಗೆ ಪರಿಹಾರವನ್ನ ಕಂಡುಹಿಡಿಯಲಿಕ್ಕೆ ವೈಜ್ಞಾನಿಕ ಸಿದ್ಧಾಂತಗಳು ಸಹಾಯ ಮಾಡುತ್ತೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಹಲವಾರು ವೈದ್ಯರು, ವೈದ್ಯ ತಜ್ಞರು ಸಿದ್ಧಾಂತಗಳನ್ನು ಮಂಡಿಸಿರ್ತಾರೆ. ಪದವಿ ಪಡೆಯುವುದರ ಮೂಲಕ ಸಿದ್ಧಾಂತಗಳನ್ನು ಮಂಡಿಸಿರ್ತಾರೆ. ಡಾಕ್ಟರೇಟ್ ಪದವಿ ಪಡೆಯುವ ಮೂಲಕ ಸಂಶೋಧನೆ ಮಾಡಿ ಸಿದ್ಧಾಂತಗಳನ್ನೇನು ಮಂಡಿಸಿರ್ತಾರೆ, ಆ ಸಿದ್ಧಾಂತಗಳು ರೋಗಗಳ ನಿವಾರಣೆಗೆ ಸಹಾಯ ಮಾಡುತ್ತೆ. ವಿವಿಧ ರೋಗಗಳಿಗೆ ಕಾರಣಗಳನ್ನು ಕಂಡುಹಿಡಿದು ಚಿಕಿತ್ಸಾ ವಿಧಾನಗಳನ್ನು ಸಿದ್ಧಾಂತಗಳು ಸೂಚಿಸುತ್ತೆ. ಇದರಿಂದಾಗಿ ಇವತ್ತೇನಾಗಿದೆ, ಎಷ್ಟೋ ಜನರು ಅಕಾಲಿಕ ಮರಣದಿಂದ ಪಾರಾಗ್ತಾ ಇದ್ದಾರೆ. ರೋಗಗಳಿಗೆ ಚಿಕಿತ್ಸೆಗಳು ಸಿಗ್ತಾ ಇರೋದ್ರಿಂದ ಇವತ್ತು ಜನ ಅಕಾಲಿಕ ಮರಣದಿಂದ ಪಾರಾಗ್ತಾ ಇದ್ದಾರೆ. ಇದಲ್ಲದೇನೆ ನೋಡಿ, ಸಿದ್ಧಾಂತಗಳು ಜನರಲ್ಲಿ ನೈರ್ಮಲ್ಯತೆಯ ಬಗ್ಗೆ ಅರಿವನ್ನು ಮೂಡಿಸಿದೆ, ಸ್ವಚ್ಛತೆಯ ಬಗ್ಗೆ ಅರಿವನ್ನು ಮೂಡಿಸ್ತಾ ಇದೆ. ಇದರಿಂದಾಗಿ ಸಾರ್ವಜನಿಕ ಸ್ವಚ್ಛತೆ ಇವತ್ತು ಹೆಚ್ಚಾಗಿದೆ. ಪರಿಣಾಮವಾಗಿ ಸಾಂಕ್ರಾಮಿಕ ರೋಗಗಳ ಹರಡುವಿಕೆ ಕಡಿಮೆಯಾಗಿದೆ. ಕಾಂಟಿಗಿಯಸ್ ಡಿಸೀಸಸ್ ಅಂತ ಹೇಳ್ತೇವೆ. ಸಾಂಕ್ರಾಮಿಕ ರೋಗಗಳು ಇವತ್ತು ಕಡಿಮೆಯಾಗ್ತಾ ಇದೆ. ಇದರಂತೆಯೇ ವಿವಿಧ ಸಾಮಾಜಿಕ ಸಮಸ್ಯೆಗಳಿಗೆ ತಜ್ಞರ ಸಿದ್ಧಾಂತಗಳು ಪರಿಹಾರವನ್ನು ಸೂಚಿಸಿವೆ. ದೈಹಿಕ ಮತ್ತು ಸಾಮಾಜಿಕ ಸಮಸ್ಯೆಗಳಿಗೆ ಉತ್ತರ ಹುಡುಕುವಲ್ಲಿ, ಪರಿಹಾರ ಹುಡುಕುವಲ್ಲಿ ಈ ಸಿದ್ಧಾಂತಗಳು ಸಹಾಯಕಾರಿಯಾಗಿವೆ. ನಂಬರ್ 5, ಸಿದ್ಧಾಂತಗಳು ಜ್ಞಾನವನ್ನು ಸುವ್ಯವಸ್ಥಿತವಾಗಿ ಸಂಘಟಿಸುತ್ತವೆ. ಸಾಮಾಜಿಕ ವಿಜ್ಞಾನಗಳ ಪ್ರಮುಖ ಉದ್ದೇಶವೇ ಮಾನವ ಸಮಾಜದ ಸಮಗ್ರ ಅಧ್ಯಯನ. ಮಾನವ ಜನಾಂಗದಲ್ಲಿರುವಂತಹ ಜ್ಞಾನ ಅಪಾರವಾದದ್ದು. ಅಂದರೆ ಮಾನವ ಸಮಾಜದ ಬಗ್ಗೆ ಸಾಮಾಜಿಕ ವಿಜ್ಞಾನಿಗಳು ಅಧ್ಯಯನ ಮಾಡ್ತಾರೆ. ಮಾನವರ ಜ್ಞಾನ ಏನಿದೆ ತುಂಬಾ ದೊಡ್ಡದು, ಅಪಾರವಾದದ್ದು. ಜ್ಞಾನದ ಪರಿಧಿ ತುಂಬಾ ವಿಶಾಲವಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಮೇರೆ ಅಥವಾ ಗಡಿಗಳಿಲ್ಲ. ಅಂದರೆ ಮಾನವನ ಜ್ಞಾನವನ್ನ ಅಳಿಲಿಕ್ಕಾಗೋದಿಲ್ಲ. ಅದಕ್ಕೆ ಉದ್ದ ಅಗಲ ಇಲ್ಲ, ಯಾವುದೇ ಗಡಿ ಮೇರೆಗಳು ಕೂಡ ಇಲ್ಲ. ಸಾಮಾನ್ಯವಾಗಿ ಮನುಕುಲದ ಬಗ್ಗೆ ಇರುವ ಜ್ಞಾನವನ್ನ ಸಾಗರದ ದಂಡೆಯಲ್ಲಿರುವ ಮರಳು ರಾಶಿಗೆ ಹೋಲಿಸ್ತಾರೆ. ಅಂದ್ರೆ ಮನುಷ್ಯನ ಜ್ಞಾನವನ್ನ, ಮಾನವ ಸಮಾಜದಲ್ಲಿ ಮನುಕುಲದ ಜ್ಞಾನ ಎಷ್ಟಿದೆ ಅಂದ್ರೆ ಸಮುದ್ರದ ದಂಡೆಯಲ್ಲಿ ಉಸುಕೇನಿರುತ್ತೆ, ಮರಳೇನಿರುತ್ತೆ, ಆ ಮರಳಿನ ರಾಶಿ ಇದ್ದಷ್ಟು ಅಂತ ಜ್ಞಾನ ಅಷ್ಟಿದೆ. ಬಟ್ ಜನರು ಈ ಮರಳು ರಾಶಿಯಲ್ಲಿರುವ ಒಂದು ಕಣದಷ್ಟು ಮಾತ್ರ ಜ್ಞಾನದ ಬಗ್ಗೆ ತಿಳಿದುಕೊಂಡಿದ್ದಾರೆ ಅಂತ. ಅಂದ್ರೆ ಜ್ಞಾನ ಅನ್ನೋದು ಅಷ್ಟು ವಿಶಾಲವಾಗಿದೆ. ನಾವು ತಿಳ್ಕೊಂಡದ್ದೆಷ್ಟು, ಆ ಮರಳಿನ ಒಂದು ಕಣದಷ್ಟು ಮಾತ್ರ ಅಂತ. ಜನರಿಗೆ ಎಲ್ಲ ವಿಷಯಗಳ ಬಗ್ಗೆ ಜ್ಞಾನ ಕೊಡುವುದಕ್ಕಾಗಿಯೇ ಸಿದ್ಧಾಂತಗಳು ರಚನೆಯಾಗಿರುತ್ತೆ. ಆದಷ್ಟು ಹೆಚ್ಚು ಹೆಚ್ಚು ಜ್ಞಾನವನ್ನ, ವಿವಿಧ ವಿಷಯಗಳ ಬಗ್ಗೆ ಹೆಚ್ಚು ಜ್ಞಾನವನ್ನು ಕೊಡಬೇಕು ಅಂತಾನೆ ಸಿದ್ಧಾಂತಗಳನ್ನು ರಚನೆ ಮಾಡಿರ್ತಾರೆ. ಹೀಗಾಗಿ ಸಿದ್ಧಾಂತಗಳು ನೈಸರ್ಗಿಕ ಮತ್ತು ಸಾಮಾಜಿಕ ಜಗತ್ತಿನಲ್ಲಿರುವ ಸಮಸ್ತ ಜ್ಞಾನವನ್ನ ವಿವಿಧ ರೂಪಗಳಲ್ಲಿ ಸಂಘಟಿಸುವಂತಹ ಪ್ರಯತ್ನ ಮಾಡುತ್ತೆ. ಜ್ಞಾನವನ್ನ ಸಂಘಟಿಸಿ ಜನರಿಗೆ ಜ್ಞಾನವನ್ನ ಹಂಚಿಕೆ ಮಾಡೋದೇ ಸಿದ್ಧಾಂತಗಳ ಮುಖ್ಯ ಉದ್ದೇಶ. ಇನ್ನು ನಂಬರ್ 6, ಸಿದ್ಧಾಂತಗಳು ಸಂಶೋಧನೆಗೆ ನಿರ್ದಿಷ್ಟ ದಿಕ್ಕನ್ನು ತೋರಿಸ್ತವೆ ಅಥವಾ ವಿವಿಧ ಸಿದ್ಧಾಂತಗಳು ಸಂಶೋಧನೆಗೆ ಮಾರ್ಗದರ್ಶನವನ್ನ ನೀಡುತ್ತೆ ಅಂತ. ಸಾಮಾನ್ಯವಾಗಿ ಸಂಶೋಧನೆಗೆ ಮಾರ್ಗದರ್ಶನ ನೀಡೋದು ಸಿದ್ಧಾಂತಗಳ ಕಾರ್ಯ. ಸಮಾಜದಲ್ಲಿ ನಡೆಯುವ ವಿದ್ಯಮಾನಗಳನ್ನ ಕುರಿತಂತೆ ಹೊಸದನ್ನ ಕಂಡುಹಿಡಿದು ಸಿದ್ಧಾಂತವನ್ನ ರೂಪಿಸುವುದು ಸಂಶೋಧನೆಯಲ್ಲಿ ಒಂದು ಮಾರ್ಗ.
ಹಾಗೆಯೇ ಈಗಾಗಲೇ ಅಸ್ತಿತ್ವದಲ್ಲಿರುವ ಸಿದ್ಧಾಂತಗಳನ್ನು ಆಧಾರವಾಗಿಟ್ಟುಕೊಂಡು ಹೊಸ ಸಿದ್ಧಾಂತಗಳ ರಚನೆ ಮಾಡಬಹುದಾಗಿದೆ. ಅಂದರೆ ಮೊದಲೇ ಸಾಕಷ್ಟು ಸಿದ್ಧಾಂತಗಳು ರಚನೆಯಾಗಿರುತ್ತೆ, ಆ ಸಿದ್ಧಾಂತಗಳನ್ನು ಓದಿ ಅದರಲ್ಲಿ ಇನ್ನೇನೋ ಹೊಸದನ್ನು ಕಂಡುಹಿಡಿದು ಅದರ ಆಧಾರದ ಮೇಲೆ ಇನ್ನೊಂದು ಹೊಸ ಸಿದ್ಧಾಂತವನ್ನು ರಚನೆ ಮಾಡಬಹುದು ಅಂತ. ಉದಾಹರಣೆಗೆ ಸಾಮಾಜಿಕ ಚಲನೆಯ ಬಗ್ಗೆ ಅಧ್ಯಯನ ಮಾಡುವ ಸಂಶೋಧಕರು ಅದರ ಬಗ್ಗೆ ಈಗಾಗಲೇ ಇರುವ ಸಿದ್ಧಾಂತಗಳನ್ನು ಆಧಾರವಾಗಿಟ್ಕೊಂಡು ಸಂಶೋಧನೆಯನ್ನ ಮಾಡಬಹುದಾಗಿದೆ. ಆದರೆ ಈ ಎಲ್ಲ ಸಂಶೋಧನೆಗಳಿಗೆ ಈ ನಿಯಮಗಳು ಅನ್ವಯಿಸೋದಿಲ್ಲ ಅಂತ. ಹೀಗೆ ಸಿದ್ಧಾಂತಗಳು ವಿಶಾಲ ವ್ಯಾಪ್ತಿಯುಳ್ಳ ವಿದ್ಯಮಾನಗಳನ್ನು ಸಂಘಟಿಸಲಿಕ್ಕೆ ಸಹಾಯ ಮಾಡುತ್ತೆ. ಸಾಮಾನ್ಯೀಕರಣ ಮಾಡುವುದರ ಮೂಲಕ ಸಿದ್ಧಾಂತಗಳು ಈ ಕಾರ್ಯವನ್ನು ನಿರ್ವಹಿಸುತ್ತವೆ. ಅಂದರೆ ಸಿದ್ಧಾಂತಗಳು ಸಂಶೋಧಕನಿಗೆ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಹೋಗಲಿಕ್ಕೆ, ನಿರ್ದಿಷ್ಟ ದಿಕ್ಕಿನಲ್ಲಿ ಸಂಶೋಧನೆಯನ್ನ ಮಾಡಲಿಕ್ಕೆ ಒಂದು ಮಾರ್ಗದರ್ಶನವನ್ನು ನೀಡ್ತವೆ. ಇನ್ನು 7ನೇದಾಗಿ, ಸಿದ್ಧಾಂತಗಳು ಅಧ್ಯಯನದ ಸಂಗತಿಗಳ ಭವಿಷ್ಯವನ್ನು ತಿಳಿಸ್ತವೆ. ಸಂಶೋಧಕರು ಅಧ್ಯಯನ ಮಾಡುವ ವಿಷಯಗಳ ಫಲಿತಾಂಶವನ್ನ ಸಿದ್ಧಾಂತಗಳು ಮೊದಲೇ ತಿಳಿಸುತ್ತೆ. ಅಂದರೆ ಸಂಶೋಧನೆಗಾಗಿ ಆಯ್ದುಕೊಂಡ ವಿಷಯದ ಬಗ್ಗೆ ಅಧ್ಯಯನ ಮಾಡಿ ಸಿದ್ಧಾಂತಗಳನ್ನು ರಚಿಸುವ ಪೂರ್ವದಲ್ಲಿಯೇ ಸಂಶೋಧಕರು ಫಲಿತಾಂಶಗಳನ್ನು ಊಹಿಸಿರ್ತಾರೆ. ಇದು ಕ್ವೈಟ್ ನ್ಯಾಚುರಲ್. ಯಾಕೆ ಅಂದರೆ ಒಂದು ಸಂಶೋಧನೆಗೆ ವಿಷಯವನ್ನು ಆಯ್ದುಕೊಂಡ್ರೆ ಅದರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದಾಗ ನೀವು ಯಾವುದರ ಬಗ್ಗೆ ಸಂಶೋಧನೆ ಮಾಡಿದ್ದೀರಾ, ಅದರ ಫಲಿತಾಂಶ ಏನು, ಅದರ ಭವಿಷ್ಯ ಏನು ಅನ್ನೋದು ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ. ಉದಾಹರಣೆಗೆ ಪಾಶ್ಚಿಮಾತ್ಯ ತಾಂತ್ರಿಕತೆಯ ಪ್ರಭಾವದಿಂದಾಗಿ ಎಲ್ಲ ರಾಷ್ಟ್ರಗಳಲ್ಲಿಯೂ ಮರಣ ಪ್ರಮಾಣ ಇಳಿಮುಖವಾಗಿದೆ. ಅಂದರೆ ಇವತ್ತು ವೆಸ್ಟರ್ನ್ ಟೆಕ್ನಾಲಜಿ ಬಂದಿರೋದ್ರಿಂದ, ವೈದ್ಯಕೀಯ ಕ್ಷೇತ್ರದಲ್ಲಿ ತುಂಬಾನೇ ಸುಧಾರಣೆಗಳಾಗಿರೋದ್ರಿಂದ ಮರಣ ಪ್ರಮಾಣ ಇಳಿಮುಖವಾಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ಫಲಿತಾಂಶ. ಇದೇ ರೀತಿ ಪಾಶ್ಚಿಮಾತ್ಯೀಕರಣವು ನಮ್ಮ ಸಂಸ್ಕೃತಿಯ ಮೇಲೂ ಕೂಡ ಹಲವಾರು ಪ್ರಭಾವಗಳನ್ನು ಬೀರಿದೆ. ಇದೆಲ್ಲವನ್ನು ಸಿದ್ಧಾಂತಗಳನ್ನು ರಚಿಸುವಾಗಲೇ ತಜ್ಞರು ಊಹಿಸಿದ್ದರು. ಈಗ ಉದಾಹರಣೆಗಾಗಿ ಹೇಳುವುದಾದ್ರೆ, ನೀವಾಗಲೇ ಓದಿರೋ ಹಾಗೆ ಎಂ ಎನ್ ಶ್ರೀನಿವಾಸ್ ಅವರು ಸಂಸ್ಕೃತೀಕರಣ ಮತ್ತು ಪಾಶ್ಚಿಮಾತ್ಯೀಕರಣಗಳನ್ನು ಕುರಿತು ಸಿದ್ಧಾಂತಗಳನ್ನು ಮಂಡಿಸಿದ್ದಾರೆ. ಅವರು ಈ ಎರಡೂ ಸಿದ್ಧಾಂತಗಳನ್ನು ರಚಿಸುವಾಗ ಅದರ ಫಲಿತಾಂಶ ಅಥವಾ ಭವಿಷ್ಯವನ್ನು ಅವರು ಮೊದಲೇ ತಿಳ್ಕೊಂಡಿದ್ರು. ಯಾಕೆ ಅಂದರೆ ಪಾಶ್ಚಿಮಾತ್ಯೀಕರಣದ ಬಗ್ಗೆ ಅವರು ವಿವರಿಸಬೇಕು ಅಂದರೆ ಅದರ ಪ್ರಭಾವ ಏನೇನಾಗಿದೆ ಸಮಾಜದ ಮೇಲೆ ಅಂಥೇಳಿ ಅವರು ಮೊದಲೇನೆ ಊಹಿಸಿರಬೇಕು ಅಥವಾ ಮೊದಲೇನೆ ತಿಳ್ಕೊಂಡಿರಬೇಕು. ಹಾಗಾಗಿ ಸಿದ್ಧಾಂತಗಳು ಅಧ್ಯಯನದ ಸಂಗತಿಗಳ ಅಥವಾ ಸಂಶೋಧನಾ ವಿಷಯಗಳ ಭವಿಷ್ಯವನ್ನ ತಿಳಿಸಿಕೊಡುತ್ತೆ. ಇನ್ನು ಕೊನೆಯದಾಗಿ, ಸಿದ್ಧಾಂತಗಳು ನಮ್ಮ ತಿಳುವಳಿಕೆಯಲ್ಲಿನ ಕೊರತೆಯನ್ನ ನಮಗೆ ತಿಳಿಸಿಕೊಡುತ್ತೆ ಅಂತ. ಸಾಮಾನ್ಯವಾಗಿ ಒಂದು ವಿಷಯ ಅಥವಾ ವಿದ್ಯಮಾನವನ್ನ ಕುರಿತಂತೆ ಇರುವ ನಮ್ಮ ಜ್ಞಾನ ಹಾಗೂ ತಿಳುವಳಿಕೆಯನ್ನ ಸಿದ್ಧಾಂತಗಳು ಹೆಚ್ಚಿಗೆ ಮಾಡುತ್ತೆ. ಇದರ ಜೊತೆಗೆ ಆ ವಿಷಯದ ಬಗ್ಗೆ ನಮ್ಮ ತಿಳುವಳಿಕೆಯಲ್ಲಿರುವ ಕೊರತೆಯ ಬಗ್ಗೆಯೂ ಸಹ ನಮ್ಮ ಗಮನವನ್ನ ಸೆಳೆಯುತ್ತೆ. ಅಂದರೆ ಆ ವಿಷಯವನ್ನ ಆಳವಾಗಿ ಅಧ್ಯಯನ ಮಾಡ್ತಾ ಹೋದ ಹಾಗೆ ನಾವು ಅದರ ಬಗ್ಗೆ ಏನೇನೆಲ್ಲ ತಿಳ್ಕೊಂಡಿಲ್ವೋ ಅದೆಲ್ಲವೂ ನಮಗೆ ಅರ್ಥವಾಗ್ತಾ ಹೋಗುತ್ತೆ. ವಿವಿಧ ಕ್ಷೇತ್ರಗಳಲ್ಲಿ ನಡೆಯುವ ಸಂಶೋಧನೆಗಳು ಮಂಡಿಸುವ ಸಿದ್ಧಾಂತಗಳು ನಮ್ಮ ತಿಳುವಳಿಕೆಯಲ್ಲಿನ ಕೊರತೆಯನ್ನ ಖಂಡಿತವಾಗಿಯೂ ತುಂಬುತ್ತೆ. ಅಂದರೆ ಎಲ್ಲ ವಿಷಯಗಳ ಬಗ್ಗೆಯೂ ಎಲ್ಲರಿಗೂ ಜ್ಞಾನ ಇರೋದಿಲ್ಲ. ಹೀಗಾಗಿ ಸಿದ್ಧಾಂತಗಳು, ನಾವು ಯಾವುದಾದ್ರೂ ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಜ್ಞಾನವನ್ನು ಪಡ್ಕೊಳ್ಬೇಕು ಅಂದರೆ ಖಂಡಿತವಾಗಿಯೂ ಸಿದ್ಧಾಂತಗಳು ನಮಗೆ ಸಹಾಯ ಮಾಡುತ್ತೆ. ಈಗ ಉದಾಹರಣೆಗಾಗಿ ಹೇಳೋದಾದ್ರೆ, ಓಝೋನ್ ಪದರ ನಾಶ ಆಗ್ತಾ ಇದೆ ಅಂತ ಹೇಳ್ತಾರೆ. ಇದು ಯಾಕೆ ನಾಶವಾಗ್ತಾ ಇದೆ ಅನ್ನೋದನ್ನ ತಿಳ್ಕೋಬೇಕಾದ್ರೆ ಸಿದ್ಧಾಂತಗಳನ್ನ ಅಧ್ಯಯನ ಮಾಡಬೇಕು. ಅಲ್ಲದೇನೆ ಗಿಡಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುತ್ತವೆ ಅಂತ ಹೇಳಿ ವಿಜ್ಞಾನದಲ್ಲಿ ಹೇಳ್ತಾರೆ. ಉಪಗ್ರಹಗಳನ್ನ ಉಡಾವಣೆ ಮಾಡ್ತಾರಲ್ಲ, ಯಾಕೆ ಮತ್ತು ಹೇಗೆ ಉಡಾವಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ರಿಗೂ ಜ್ಞಾನ ಇರೋದಿಲ್ಲ. ವಿಜ್ಞಾನ ಕ್ಷೇತ್ರದಲ್ಲಿರೋರಿಗೆ ಜ್ಞಾನ ಇರುತ್ತೆ, ಆದರೆ ಸಾಮಾಜಿಕ ವಿಜ್ಞಾನಗಳನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಈ ಎಲ್ಲ ವಿಷಯಗಳ ಬಗ್ಗೆ ಜ್ಞಾನ ಇರೋದಿಲ್ಲ. ಹಾಗಾದ್ರೆ ಇದರ ಬಗ್ಗೆ ನೀವು ಜ್ಞಾನವನ್ನು ಪಡ್ಕೊಳ್ಬೇಕು ಅಂದ್ರೆ ಸಿದ್ಧಾಂತಗಳು ನಿಮಗೆ ಸಹಾಯ ಮಾಡುತ್ತೆ. ನಿಮಗೆ ಆಸಕ್ತಿ ಇದ್ರೆ ಆಯಾ ಕ್ಷೇತ್ರದಲ್ಲಿ ವಿವಿಧ ತಜ್ಞರು ಮಂಡಿಸಿರುವಂತಹ ಸಿದ್ಧಾಂತಗಳು ಮತ್ತು ಸಂಶೋಧನೆಗಳನ್ನ ಅಧ್ಯಯನ ಮಾಡಿದ್ರೆ ನಿಮ್ಮ ತಿಳುವಳಿಕೆಯಲ್ಲಿನ ಕೊರತೆ ತುಂಬತ್ತೆ ಅಥವಾ ಕೊರತೆ ನೀಗತ್ತೆ ಅಂತ ಹೇಳ್ಬೋದು. ಈ ರೀತಿ ಸಿದ್ಧಾಂತಗಳು ಜನರ ಅಂಧಕಾರವನ್ನ ದೂರ ಮಾಡಿ ಅವರ ಕಣ್ಣನ್ನ ತೆರೆಸಿವೆ ಅಂತ ಹೇಳೋದು. ಅಂದ್ರೆ ನಮಗೆ ಎಷ್ಟೋ ವಿಷಯಗಳ ಬಗ್ಗೆ ಇರುವಂತಹ ಅಜ್ಞಾನವನ್ನ ನೀಗಿಸ್ಲಿಕ್ಕೆ ವಿವಿಧ ಸಿದ್ಧಾಂತಗಳು ಉಪಯುಕ್ತವಾಗಿವೆ.
ಹೀಗಾಗಿ ತಜ್ಞರು ಹೇಳ್ತಾರೆ, ಜನರನ್ನ ಕತ್ತಲಿನಿಂದ ಬೆಳಕಿನೆಡೆಗೆ ಕರೆದೊಯ್ಯುವ ಕೆಲಸವನ್ನ ಸಿದ್ಧಾಂತಗಳು ಮಾಡಿವೆ. ಇಲ್ಲಿ ಕತ್ತಲಿನಿಂದ ಬೆಳಕು ಅಂತಂದ್ರೆ ಅಕ್ಷರಶಃ ನೋಡೋ ಹಾಗಿಲ್ಲ, ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಅಂತ ಹೇಳ್ಬೋದು. ಅಜ್ಞಾನದಿಂದ ಜ್ಞಾನ ಪಡೆಯುವ ಕಡೆಗೆ ಅಥವಾ ಸುಜ್ಞಾನದೆಡೆಗೆ ಜನರನ್ನ ಕರೆದೊಯ್ಯುತ್ತವೆ ಈ ಸಿದ್ಧಾಂತಗಳು. ಹಾಗಾಗಿ ಸಂಶೋಧನೆಯಲ್ಲಿ ಒಂದು ಪ್ರಮುಖ ಸಾಧನವಾಗಿ, ಪ್ರಮುಖ ಉಪಕರಣ ಅಥವಾ ಪರಿಕರವಾಗಿ ಸಿದ್ಧಾಂತಗಳು ಕಾರ್ಯ ಮಾಡುತ್ತೆ. ಇದು ಸಂಶೋಧನಾ ಉಪಕರಣವಾದಂತಹ ಸಿದ್ಧಾಂತದ ಅರ್ಥ ಏನು, ವ್ಯಾಖ್ಯೆಗಳು, ಲಕ್ಷಣಗಳು ಮತ್ತು ಸಾಮಾಜಿಕ ಸಂಶೋಧನೆಯಲ್ಲಿ ಸಿದ್ಧಾಂತಗಳ ಪಾತ್ರ ಎಷ್ಟು ಮಹತ್ವವಾದದ್ದು ಅಥವಾ ಅದು ನಿರ್ವಹಿಸುವ ಕಾರ್ಯಗಳೇನು ಅಂತ. ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರದ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಸೋಷಿಯಲ್ ವೇವ್ಸ್ ಅನ್ನೋ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.